ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಲಪ್ರಭಾ ಡ್ಯಾಮ್ ನೋಡ್ಕೊಂಡು ಸ್ವಲ್ಪ ಕುತ್ಕೊಂಡು ಊಟ ಮಾಡ್ಕೊಂಡು ಇವಾಗ ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ ಸಡನ್ ಆಗಿ. ಯಾಕಂದ್ರೆ ಸಮೀಪ ಆಗುತ್ತೆ ಅಂತಂದ್ರು. ಸೊ ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಭಾಳ ದಿನ ಆಗಿತ್ತು, ಬಂದಿದ್ದೆ ಎಲ್ಲ ಸಣ್ಣಕ್ಕಿದ್ದಾಗೆ ನೋಡಿದ್ದು. ಸೊ ಹಂಗಾಗಿ ಇನ್ನು ಸಮೀಪ ಆಗುತ್ತೆ, ನೋಡ್ಕೊಂಡು ಹೋಗ್ಬಿಡೋಣ, ಟೈಮ್ ಇದೆ ಅಂತ ಅಂದ್ರು. ಹಂಗಾಗಿ ಸೌದತ್ತಿಗೆ ಬಂದಿದ್ದೀವಿ ಯಲ್ಲಮ್ಮ ಗುಡ್ಡ ದರ್ಶನ ಮಾಡ್ಕೊಳಕ್ಕೆ. ಸೊ ಬನ್ನಿ ಯಾವ ತರ ಇದೆ ಅಂತ ಹೇಳಿ ನೋಡೋಣ. ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಬಂದಾಗೆ ಸುಮಾರು 5:30 ಹಿಂಗಾಗೆ ಬಿಡ್ತು. ಸೊ ಅಲ್ಲಿ ಆರಾಮಾಗಿ ಕಾಣುತ್ತೆ ಅಲ್ವಾ. ಸೊ ಅಲ್ಲಿ ಹೋಗ್ಬೇಕಾಗಿತ್ತು ನಾವು ತಳಗಿಳಿದು, ಬಟ್ ಮ್ಯಾಪ್ ನೋಡ್ಕೊಂತ ಮೇಲೆ ಹತ್ಬಿಟ್ವಿ ಗುಡ್ಡನ. ಸೊ ಅಲ್ಲಿ ಹೋಗಿದ್ರೆ ಡೈರೆಕ್ಟ್ ದೇವಸ್ಥಾನದ ಮುಂದೆ ಪಾರ್ಕ್ ಮಾಡೋದಕ್ಕೆ ಇತ್ತು. ನಾವು ದಾರಿ ತಪ್ಪಿ ಇಲ್ಲಿ ಮೇಲ್ ಬಂದ್ಬಿಟ್ವಿ. ಸೊ ಆಕ್ಚುಲಿ ಅಲ್ಲಿ ಹೋಗ್ಬೇಕು, ಡೈರೆಕ್ಟ್ ಸೌದತ್ತಿ ಯಲ್ಲಮ್ಮ ಗುಡ್ಡದ ಕಾಮನ್ ಒಳಗೆ ಹೋಗ್ಬಿಡ್ತೀವಿ ನಾವು ದೇವರ ದರ್ಶನದ ಅಂತಲೇನೆ. ಸೊ ಬಟ್ ಇಲ್ಲೇ ನಾವು ಮೇಲ್ ಹತ್ತಿದ್ರಿಂದ ಇಲ್ಲೇ ಕಾರ್ ಪಾರ್ಕ್ ಮಾಡ್ಕೊಂಡು ನಾವು ನಡ್ಕೊಂತ ಹೋಗ್ತಾ ಇದ್ವಿ. ಹೆಂಗು ಇಲ್ಲಿ ಅಂಗಡಿ ಹೋಯ್ತು. ಸೊ ವಾಪಸ್ ಬಂದಾಗೆ ಏನಾರು ತಿನ್ಕೊಂಡು ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಹೊಳ್ಳಿ ಊಟನ್ ತಗೊಳೋದೇನು ಅಂತೇಳಿ ಇಲ್ಲೇ ಕಾರ್ ಪಾರ್ಕ್ ಮಾಡಿ ನಡ್ಕೊಂತ ಹೋಗ್ತೀವಿ. ಸೊ ಬನ್ನಿ ಯಲ್ಲಮ್ಮ ಗುಡ್ಡ ಯಾವ ತರ ಆಗಿದೆ ಅಂತ ಹೇಳಿ ನೋಡೋಣ. ಸಣ್ಣಕ್ಕಿದ್ದಾಗೆ ಈ ತರ ಇದ್ದಿದ್ದೇ ಇಲ್ಲ ನಾವು ಬಂದಾಗೆ. ಸೊ ಇವಾಗೆಲ್ಲ ಫುಲ್ ಚೇಂಜ್ ಆಗ್ಬಿಟ್ಟಿದೆ, ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳಿ ಗೊತ್ತೇನೆ ಆಗ್ತಿದ್ದಿಲ್ಲ. ಸೊ ಫುಲ್ ನೋಡ್ಬೋದು ಅಂಗಡಿಗಳಾಗ್ಬಿಟ್ಟಿದಾವೆ. ಸೊ ಆಕ್ಚುಲಿ ಅಲ್ಲಿ ತಳಗಿಳದ್ ಹೋಗ್ಬೇಕು ಮೆಟ್ಲ. ಆಕ್ಚುಲಿ ನಾವು ಆ ಕಡೆ ಅಂತ ಏನಾದ್ರು ಬಂದಿದ್ರೆ ಡೈರೆಕ್ಟ್ ದೇವ್ರ ದರ್ಶನನ ಆಗ್ಬಿಡ್ತಿತ್ತು. ತೆಳಗಡೆ ದೇವ್ರ ಗುಡಿ ಮುಂದೆನೆ ಕಾರ್ ಪಾರ್ಕ್ ಮಾಡಿ ಆರಾಮ್ಸೆ ದರ್ಶನ ಮಾಡ್ಕೋಬೋದಾಗಿತ್ತು. ಬಟ್ ನಾವು ಇಲ್ಲಿ ಮೇಲೆ ಮ್ಯಾಪ್ ನೋಡ್ಕೊಂತ ಮೇಲ್ ಹತ್ತಿ ಬಂದ್ಬಿಟ್ವಿ. ಸೊ ಹೆಂಗು ಅಂದಿದ್ವಲ್ವಾ, ಕಾರ್ ಪಾರ್ಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಂತ ಹೋಗ್ತಾ ಇದೀವಿ. ಕಾಣ್ತಿರ್ಬೋದು ದೇವಸ್ಥಾನ. ಅಲ್ಲೇ ಬಂದಿದ್ರೆ ಡೈರೆಕ್ಟ್ ದೇವ್ರ ಗುಡಿ ಮುಂದೆನೆ ಕಾರ್ ಪಾರ್ಕ್ ಮಾಡ್ಬೋದಾಗಿತ್ತು. ಬಟ್ ಮ್ಯಾಪ್ ನೋಡ್ಕೊಂಡು ಮೆಟ್ಲ ಹಾಕೊಂಡ್ ಬರೋ ಹಂಗೆ ಆಯ್ತು. ಸೊ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಯಲ್ಲಮ್ಮ ಗುಡ್ಡ. ನಾವು ಸಣ್ಣಕ್ಕಿದ್ದಾಗ ಬಂದಾಗ ಈ ತರ ಇದ್ದಿದ್ದೇ ಇಲ್ಲ, ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲಿ ಹೋಗ್ಬೇಕು ಏನು ಅಂತೇಳಿ ಒಂದು ಅರ್ಥನೇ ಆಗ್ತಿದ್ದಿಲ್ಲ. ಸೊ ಮೊದ್ಲಿಗೆ ಪರಶುರಾಮನ್ ದರ್ಶನ ಮಾಡ್ಕೋಬೇಕಂತೆ, ಆಮೇಲೆ ರೇಣುಕಾ ಯಲ್ಲಮ್ಮನ್ ದರ್ಶನ ಮಾಡ್ಕೋಬೇಕಂತೆ. ಸೊ ಫಸ್ಟಿಗೆ ಪರಶುರಾಮ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ VIP ಎಂಟ್ರಿಗೆ ರೇಣುಕಾ ಯಲ್ಲಮ್ಮಂದು 200 ಇತ್ತಂತೆ ಫರ್ ಹೆಡ್. ಸೊ ಈ ಗದ್ಲ ಬೇರೆ ಇದ್ದಿಲ್ಲಲ್ವಾ, ಕೊಟ್ಟೇನ್ ಹೋಗೋದು ಅಂತ ಹೇಳಿ ನಾವು ಕ್ಯೂ ಅಲ್ಲೇ ಬರ್ತೀವಿ ಅಂತ ಹೇಳಿ ದರ್ಶನ ಮಾಡ್ಕೊಳಕ್ಕೆ ಅಂತೇಳಿ ಹೋಗ್ತಾ ಇದೀವಿ. ಮೊದ್ಲಿಗೆ ಪರಶುರಾಮನ ದರ್ಶನ ಮಾಡ್ಕೊಂಡ್ವಿ ಗುಡಿ ಒಳಗೆ ಹೋಗಿ. ಫುಲ್ ಈ ತರ ಕಟಂಜಲಿ ಹಾಕ್ಬಿಟ್ಟಿದ್ದಾರೆ. ಗದ್ಲ ಇತ್ತಂದ್ರೆ ಈ ತರ ಕ್ಯೂ ಒಳಗ್ ಬರ್ಬೇಕಲ್ವಾ. ಸೊ ಹಂಗಾಗಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಒಂದು ಗೊತ್ತನೇ ಆಗ್ತಿದ್ದಿಲ್ಲ. ಫೈನಲಿ ಅಂತ ಇಂತೂ ಗರ್ಭಗುಡಿ ಒಳಗೆ ಬಂದ್ವಿ, ರೇಣುಕಾ ಯಲ್ಲಮ್ಮನ್ ಗುಡಿ ಒಳಗೆ. ಸೊ ದೇವ್ರ ಕಾಣ್ಬೋದು ಅನ್ಸುತ್ತೆ, ನೋಡ್ಬೋದು. ಸೊ ಒಳಗಡೆ ಫೋಟೋ ಗಿಟೋ ಅಲೋ ಇಲ್ಲ. ಸೊ ಹಂಗಾಗಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟು. ಸೊ ಅಮ್ಮನ ದರ್ಶನ ಚೆನ್ನಾಗಾಯ್ತು. ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕುಂಕುಮ ಕಟ್ಟಿಸ್ಕೊಂಡು ಹೋದ್ವಿ. ಸೊ ಸುಮಾರು ನಾವು ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೆ 6 ಗಂಟೆ 6:30 ಹಾಗೆ ಬಿಡ್ತು. ಹಂಗಾಗಿ ಅಲ್ಲೇ ಟೀ ಕುಡಿದು ವಾಪಸ್ ಗದಿಗೆ ಹೋಗ್ತಾ ಇದೀವಿ. ಐ ಹೋಪ್ ಇವೆಲ್ಲ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿರ್ಬೋದು. ನಾವು ಎಲ್ಲೆಲ್ಲಿ ಹೋಗ್ಬಂದ್ವಿ ಅಂತೇಳಿ. ಸಿರಿಸಂಗಿ ಕಾಳಿಕಾದೇವಿ ದೇವಸ್ಥಾನ ಚೆನ್ನಾಗಿತ್ತು. ಒನ್ ಡೇ ಟ್ರಿಪ್ ಈ ತರ ಪ್ಲಾನ್ ಮಾಡಿದ್ರೆ ಇವೆಲ್ಲ ಒಂದೇ ದಿನಕ್ಕೆ ಆಗ್ಬಿಡ್ತವೆ. ಸೊ ಎಲ್ಲಾ ದರ್ಶನ ಮಾಡ್ಕೊಂಡು ನಾವು ಗದಿಗೆ ಬಂದಾಗೆ ಸುಮಾರು 9 ಗಂಟೆ ಆಗೇ ಬಿಡ್ತಾವ. ಹಂಗಾಗಿ ಊಟ ಗೀಟ ಮಾಡ್ಕೊಂಡು ಮನೆಗೆ ಹೋದ್ವಿ. ಸೊ
ಸೊ ಇವೆಲ್ಲ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಎಕ್ಸೈಟಿಂಗ್ ಟ್ರಿಪ್ ನೊಂದಿಗೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.